ಹಾಯ್ ನಾನು ಇಲ್ಲಿ ಬಂದು 1 ವರ್ಷದ ಮಗುಗೆ ಪ್ರೋಟೀನ್ ಲಡ್ಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಮ್ಗೆ ಯಾವುದೇ ಡ್ರೈ ಫ್ರೂಟ್ಸ್ ಇದ್ರೂ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಬಂದು ಆಲ್ಮಂಡ್ಸು, ಕ್ಯಾಶು ಹಾಗೆ ವಾಲ್ನಟ್ಸ್ ಡ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಖಾನ ಹಾಕ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ದೀರಾ ಮಖಾನ ಅಂದರೆ ಏನು ಅಂತ ಹೇಳ್ಬಿಟ್ಟು. ಮಖಾನ ಅಂತಂದರೆ ಕಮಲದ ಹೂವಿನ ಬೀಜಗಳವು. ಸೊ ಅವು ತುಂಬ ಒಳ್ಳೇದು ಮಕ್ಕಳು ಕೊಡೋದ್ರಿಂದ, ಅದಕ್ಕೋಸ್ಕರ ನಾನು ಎಲ್ಲದರಲ್ಲಿ ಪಾಪುಗೆ ಯೂಸ್ ಮಾಡ್ತಾ ಇರ್ತೀನಿ. ಅದನ್ನೆಲ್ಲ ಕ್ಲೀನಾಗಿ ಪೌಡ್ರ್ ಥರ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಬಂದು ನಾನು 4-5 ಡೇಟ್ಸ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಅಂಜೂರ ಹಾಕ್ಕೊತಾ ಇದ್ದೀನಿ. ಇವು ಅಷ್ಟೇ ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ಸ್ವೀಟ್ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಅಂದರೆ ಮಕ್ಕಳಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಆಮೇಲೆ ಲಡ್ಡು ಕಟ್ಟೋಕ್ಕೆ ಮುಂಚೆ ನಾನು ಇಲ್ಲಿ ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದರಿಂದ ಇದು 1 ವೀಕ್ ಆದರೂ ಇಟ್ಕೋಬೋದು, ಆರಾಮಾಗಿ ತಿಂತಾರೆ ಮಕ್ಕಳು. ಸ್ನ್ಯಾಕ್ಸ್ ಟೈಮಲ್ಲಿ ಕೊಡಿ ಈವ್ನಿಂಗು. 1 ಇಯರ್ ಮಕ್ಕಳು ಡೈರೆಕ್ಟಾಗಿ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಲ್ವಾ, ಈ ರೀತಿ ಟ್ರೈ ಮಾಡಿ. ಇದರಿಂದ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗಲಿ, ಬೋನ್ಸ್ ಡೆವಲಪ್ಮೆಂಟ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಮಕ್ಕಳಿದ್ದರೆ ಒಂದ್ಸಲಿ ಟ್ರೈ ಮಾಡಿ.